आप देख रहे हैं यूटीवी न्यूज, मैं आपके साथ महबूब शेख। डेवलपमेंट के नाम पर जेएम रोड पर अतिक्रमण हटाया गया। जैसे कि आप सब जानते हैं, डेवलपमेंट के काम चल रहे हैं। इसी के चलते आज शहर बीजापुर के बागायत गली में सड़क पर स्थित कई दुकानें जो सड़क निर्माण में आड़े आ रहे थे, उन्हें महानगर पालिका कमिश्नर के आदेश पर एईई शरणपनवर सेक्शन ऑफिसर मुश्तबा कादरी, अनिल राठौड़, मोहम्मद समीर के मौजूदगी में कई दुकानें हटाए गए। अब लोग आशा कर रहे हैं कि जल्द से जल्द जेएम रोड का काम पूरा होगा और लोगों को जल्द आसानी होगी। ಇಲ್ಲ ಇದು ಭಾಳ ವರ್ಷದಿಂದ ಇದೊಂದು ಹಳ್ಳಿ ಸಿಡಿತ್ತು, ಎಲ್ಲ ಪೂರ್ತಿ ಎಲ್ಲ ಬ್ಲಾಕ್ ಆಗಿತ್ತು. ಹೀಗಾಗಿ ಅದನ್ನ ತೆಗೆದು ಹೊಸ ಸಿಡಿ ಮಾಡಿ ಅದ್ಮೇಲೆ ಸ್ಲ್ಯಾಬ್ ಹಾಕಿ ಆಜು ಬಾಜು ಎರಡು ಕಡೆ ಎಲ್ಲ ಬ್ಲಾಕ್ ಆಗ್ಯಾವು. ಅದ್ಮೇಲೆ ಒಂದಷ್ಟು ಎನ್ಕ್ರೋಚ್ಮೆಂಟ್ ಅತಿಕ್ರಮ ಮಾಡಿ ಡಬ್ಬಾದ ಇಟ್ಟಿದ್ರು. ಅವೆಲ್ಲನೂ ತೆಗೆದು ಪೂರ್ತಿ ಇದನ್ನು ಸ್ವಚ್ಛ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡು. ಇಲ್ಲಿ 4 ಡಬ್ಬೆ ಇದ್ದು ರೀ. ಒಂದು ಕಡೆ 3 ಇದ್ದು, ಒಂದು ಕಡೆ 1 ಇತ್ತು. ಅವು ಭಾಳ ದಿವಸದಿಂದ ಇದ್ದು. ಅವರು ಸ್ವಲ್ಪ ಪಾಪ ಅವ್ರಿಗೇನೋ ಭಾಳ ಸುಂದರದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕರೆ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಅವನ್ನ ತೆಗೆದು ಗಟ್ರ ಕ್ಲೀನ್ ಮಾಡ್ಬೇಕಾಯ್ತು. ಸುಮಾರು ವರ್ಷದಿಂದ ಅದು ಹೊಲಸು ಅಲ್ಲೇ ಇತ್ತು. ಅದು ತೆಗಿಯಾಕೆ ಬರ್ದಂಗೆ ಮೇಲೆಲ್ಲ ಸ್ಲ್ಯಾಬ್ ಇತ್ತು. ಅದೆಲ್ಲ ಓಪನ್ ಮಾಡಿ ಗಟ್ರ ಕ್ಲೀನ್ ಮಾಡೋ ಉದ್ದೇಶಕ್ಕೆ ಎಲ್ಲ ಎನ್ಕ್ರೋಚ್ಮೆಂಟ್ ಎಲ್ಲ ತೆಗೆದು ನಾವು. ಹಾಂ, ಅತಿಕ್ರಮಣ ಅದ. ಇಲ್ಲ, ಆ್ಯಕ್ಚುಲಿ ಅದು ನಮ್ಮದು ರಸ್ತೆ ಜಾಗ ಅದ್ರ ಮೇಲೆ ಅಷ್ಟೇ ಅವ್ರು ಹೇಳಿದ್ರು. ಕರೆ ಅದು ತಪ್ಪದು. ಯಾಕಂದ್ರೆ ಅವರು ಪರವಾಗಿ ಯಾವ ಉತ್ತಾರ ಇಲ್ಲ, ಏನಿಲ್ಲ. ಅವರು ಏನ್ರಿ ಫಾರ್ಮ್ ನಂಬರ್ 1 ಅನಧಿಕೃತವಾಗಿ ಟ್ಯಾಕ್ಸ್ ತುಂಬ್ತಿರೋರು. ಹೀಗಾಗಿ ಅದು ತಪ್ಪಂತೆ ಅವ್ರಿಗೆ ಕನ್ವಿನ್ಸ್ ತಿಳಿಸಿ ಹೇಳಿ ಅಂತ ತೆಗೆದವ್ರು. ಅಲ್ಲ, ತುಂಬಲ್ರಿ. ಕರೆ ಅದು ಕಾನೂನು ಬಾಹಿರ, ಅದು ನಿಯಮಾನುಸಾರ ಬರೋದಿಲ್ಲ. ಫಾರ್ಮ್ 2 ಇತ್ತಂದ್ರೆ ನಿಯಮಾನುಸಾರ ಅವ್ರು ಓನರ್ಶಿಪ್ ಜಾಗ ಇತ್ತಂದ್ರೆ ಬರ್ತೈತಿ. ಈಗ ನಮ್ಮ ಇದದು ರಸ್ತಾ ಬಾಜುಗೆ ರಾಜಕಾಲುವೆ ಇದೆ, ಅದ್ರ ಮೇಲೆ ಸ್ಲ್ಯಾಬ್ ಹಾಕಿದ್ದು, ಅದ್ರ ಮೇಲೆ ಹಾಕ್ಕೊಂಡಿದ್ರು. ಹಾಂ, ಅಭಿವೃದ್ಧಿ. ಈ ರೋಡ್ ಏನೈತಲ್ರಿ, ಇನ್ನೊಂದು 250 ಮೀಟ್ರ್ ರೋಡ್ ಡೆವಲಪ್ಮೆಂಟ್ ಮಾಡೋದು ಬಾಕಿ ಐತಿ. ಅದ್ರ ಸಲುವಾಗಿ ಇದು ಒಂದು ಸಿಡಿ ಇದು ಮಾಡಿಕೊಂಡು ಒಂದು 15-20 ದಿವಸ ಒಳಗೆ ಇದೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ. ಇವತ್ತು ಮುಂಜಾನೆ 9 ಗಂಟೆ ರೀ. 9 ಗಂಟೆಗೆ ಸ್ಟಾರ್ಟ್. ಹೌದು. ಏನು ಯಾವ ಇಲ್ಲಿ ಅರ್ಚನೆ ನಿಮಗೆ ಬಂತು? ಯಾರು ಸಾರ್ವಜನಿಕ? ಏನಿಲ್ಲ, ಅವರ ಸ್ವತಃ ಇಟ್ಕೊಂಡವರು ಒಬ್ರಿಗೆ ತಕರಾರು ಮಾಡಿದ್ರು. ಅವರೆಲ್ಲ ತಿಳಿಸಿ ಹೇಳಿದ್ರು ಹಿಂಗೆಲ್ಲ ಪ್ರಾಬ್ಲಮ್ ಐತೆ ಅಂದ್ರೆ ಅವರು ಒಪ್ಕೊಂಡು ಇದು ಮಾಡಿದ್ರು. ಯಾವ ತಕರಾರು? ಏನಿಲ್ಲ. ಇಲ್ಲ, ಇದು ಮೊದಲು RCC ಇದು ಕಲ್ಲಿಂದಿತ್ತು. ಇದನ್ನು ತೆಗೆದು ನಾವು RCC ಮಾಡತ್ತು. ಯಾರ ಆದೇಶ ಮೇರೆಗೆ ನೀವು ಮಾಡ್ತಾ ಇದ್ದೀರಿ? ಅಲ್ಲ, ನಮ್ಮ ಇದಲ್ರಿ, ಮಹಾನಗರ ಪಾಲಿಕೆ ಆದೇಶದ ಮೇರೆಗಿಲ್ಲ. ಹಾಂ, ಆಯುಕ್ತರು ನಮ್ಮ ಇವರಲ್ಲ, ಅವರು ನಮ್ಮ ಆಯುಕ್ತರು ಮತ್ತು ನಮ್ಮದು ತಾಂತ್ರಿಕ ವಿಭಾಗ ಇರುತ್ತೆ, ಅವ್ರ ಆದೇಶ ಮೇಲೆ ಮಾಡ್ತಾರೆ. ನನ್ನ ಹೆಸರು ಬಸವರಾಜ್ ಶರಣಪ್ಪನವರು ಅಂತ. ನಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್. ಓಕೆ, ಥ್ಯಾಂಕ್ ಯು. ಹಾಂ, ನಮ್ಮ ಟೀಮ್ ಇಲ್ಲಿ ಕಾದ್ರಿ ಅಂತದಾರ ರೀ, ಅವರು ಜೈ ಅದಾರ, ಇನ್ನೊಬ್ರು ಸಮೀರ್ ಅಂತದಾರ, ಆಮೇಲೆ ನಮ್ಮ ಇವರು ಬೆಳಗಾರ ಅಂತಿಕರ ಹೆಲ್ತ್ ಇನ್ಸ್ಪೆಕ್ಟರ್ ಅದಾರ. ಎಲ್ಲ ನಾವು ಟೀಮಾಗಿ ಇದನ್ನೆಲ್ಲ ಸ್ವಚ್ಛ ಮಾಡಕತ್ತೀವಿ. ಅಲ್ಲ ಮುಗಿತ್ತಲ್ರಿ, ಇನ್ನೇನು ಎಲ್ಲ ತೆಗೆದು ಅವರೆಲ್ಲ ತೊಗೊಂಡು ಹೋಗ್ಬೇಕಷ್ಟ. ಇನ್ನೊಂದು ತಾಸು ಇಲ್ಲ, ಅದು ಒಂದು 3-4 ದಿವಸ ಹೋಗ್ತದೆ. ಎಲ್ಲ ತೆಗಿಬೇಕಲ್ಲ, ಮತ್ತು ಅವು ಎಸ್ಟಿಮೇಟ್ ಮಾಡಿ ಅಪ್ರೂವ್ ತೊಗೊಂಡು ಒಳಗೆ ಏನೈತೆ ಅದನ್ನೆಲ್ಲ ನೋಡ್ಕೊಂಡು ಕೇರ್ ಮಾಡಬೇಕು. ಸಾರ್ವಜನಿಕರು ಸರ್ಕಾರಿ ಆಸ್ತಿದಲ್ಲಿ ಸಾಕಷ್ಟು ಅಂಗಡಿ ಮನೆ ಮಾರಿರ್ತಾರಲ್ಲ, ಅವ್ರಿಗೆ ಏನು ಅಂತೀರಿ ನೀವು? ಇಲ್ಲ, ಅವು ನಾವು ಬಂದಂಗೆ ಹಂಗೇನು ಸಾರ್ವಜನಿಕರು ತಕರಾಜು ಕೊಟ್ಟರೆ ಅದನ್ನ ಸರ್ವೆ ಮಾಡಿಸ್ಕಾರ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಾವು ತೆಗಿಯೋಕೆ ವ್ಯವಸ್ಥೆ ಮಾಡ್ತೀವಿ. ವಿಜಯಪುರ ನಗರದಲ್ಲಿ ಸಾಕಷ್ಟು ಅತಿಕ್ರಮಣ ಮಾಡಿದ್ರು. ಇಲ್ಲ, ಅವು ಹೆಂಗೆ ಬರ್ತಾವೆ ಹಂಗೆ ಮಾಡ್ತಾರೆ. ಒಮ್ಮೆ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಮತ್ತೆ ಅಂಗಡಿ ಚಾಲು ಆಗ್ಬಿಡ್ತಾವೆ. ಇಲ್ಲ, ಅದನ್ನೇನಂತಲ್ರಿ, ಆಯಾ ವಾರ್ಡಿನ ಅವ್ರೇನು ಇವ್ರು ಇರ್ತಾರಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ನಮ್ಮ ಪೌರ ಕಾರ್ಮಿಕರು, ಇವೆಲ್ಲ ಅವೇರ್ನೆಸ್ ಮಾಡಿ ಎಲ್ಲ ತೆಗಿಬೇಕಾದ್ರೆ ನಮ್ಮ ಕರ್ತವ್ಯ, ಅದು ತೆಗಿಬೇಕು. ऐसे ही खबर देखने के लिए यूटीवी न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए।
आपके विचार हमारे लिए बहुत मायने रखते हैं।